ಮಲೇಷ್ಯಾದ 38 ವರ್ಷದ ವ್ಯಕ್ತಿಯೊಬ್ಬರು ಕಳೆದ 21 ವರ್ಷಗಳಿಂದ ತೀವ್ರ ಕರುಳಿನ ಚಲನೆಯ ಅಸ್ವಸ್ಥತೆಗಳು ಮತ್ತು ರಕ್ತಸ್ರಾವದಿಂದ ಬಳಲುತ್ತಿದ್ದರು. ಇದು ಅವರ ದೈನಂದಿನ ಜೀವನವನ್ನು ಅಸ್ತವ್ಯಸ್ತಗೊಳಿಸಿತು. ಅವರಿಗೆ ಹಲವಾರು ಇತರ ಅಸ್ವಸ್ಥತೆಗಳು ಇದ್ದವು. ಅವರು ವಿಶ್ವವಿದ್ಯಾಲಯದ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಉನ್ನತ ಮಟ್ಟದ ತಪಾಸಣೆಗಳಿಗೆ ಒಳಗಾಗಿದ್ದರು ಮತ್ತು ಅದಕ್ಕಾಗಿ ವೈದ್ಯಕೀಯ ಮತ್ತು ಬಹುಪ್ರಮುಖ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಕೊಂಡಿದ್ದರು. ಅವರಿಗೆ ಯಾವುದೇ ಪರಿಹಾರ ಸಿಗದ ಕಾರಣ ಅವರನ್ನು ಬಿಟಿಎಂ 2ನೇ ಹಂತದ ಚಿರಾಗ್ ಗ್ಲೋಬಲ್ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ರಾಜೇಶ್ ಶೇಖರ್ ಮೈಸೂರಿನ ಬಳಿಗೆ ಕರೆದೊಯ್ಯಲಾಯಿತು. ಚಿರಾಗ್ ಗ್ಲೋಬಲ್ ಆಸ್ಪತ್ರೆಗಳ ಚಿರಾಯು ವಿಭಾಗದಲ್ಲಿ ಅವರಿಗೆ ನವೀನ ಕನಿಷ್ಠ ಆಕ್ರಮಣಕಾರಿ ವಿಧಾನಗಳು ಮತ್ತು ಆಹಾರ, ಯೋಗ, ಧ್ಯಾನ ಮತ್ತು ಆಯುರ್ವೇದ ಚಿಕಿತ್ಸೆಗಳು ಸೇರಿದಂತೆ ಬಹುಶಿಸ್ತೀಯ ವಿಧಾನದೊಂದಿಗೆ ಚಿಕಿತ್ಸೆ ನೀಡಲಾಯಿತು. ಅವರು ತಮ್ಮ ರೋಗ ಲಕ್ಷಣಗಳಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಮತ್ತು ತಮ್ಮ ಮನೆಗೆ ಹಿಂತಿರುಗುತ್ತಿದ್ದಾರೆ. ಜೀವನದಲ್ಲಿ ಹೋರಾಡುತ್ತಿರುವವರಿಗೆ ಸಹಾಯ ಮಾಡಲು ನಮಗೆ ಅವಕಾಶ ನೀಡಿದ್ದಕ್ಕಾಗಿ ನಾವು ದೇವರಿಗೆ ಧನ್ಯವಾದ ಹೇಳುತ್ತೇವೆ ಎಂದರು. ಮಿತ್ರರೇ, ನಾನು ನಿಮ್ಮ ಡಾಕ್ಟರ್ ರಾಜಶೇಖರ್ ಮೈಸೂರು, ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ಸ್, BTM ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರು. ನಿಮಗೆಲ್ಲ ಗೊತ್ತು, ಕಳೆದ 30 ವರ್ಷಗಳಿಂದ ಸಾವಿರಾರು ಪೇಷಂಟ್ಸ್ನ ನಾವು ಈ ಪೈಲ್ಸ್, ಫಿಶರ್, ಫಿಸ್ಟುಲಾ ಅಂತ ಈ ಗುದ ದ್ವಾರದ ಕಾಯಿಲೆಗಳಿಗೆಲ್ಲ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಕೊಡೋದು ಎಲ್ಲರಿಗೂ ಗೊತ್ತಿರೋದೆ. ಈಗ ನಮಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಕೇಸಸ್, ಅಂದರೆ ಎಲ್ಲೆಲ್ಲಿಂದನೂ ಈ ಪೈಲ್ಸ್, ಫಿಶರ್ ಅಲ್ದಿರ ಮೋಷನ್ ಪ್ರಾಬ್ಲಮ್ಸ್ ಆಗಿರೋದು, ಹೊರಗೆ ಬರದೇ ಇರೋದು, ಇಲ್ಲ ತುಂಬ ಸಲ ಆಗ್ತಾ ಇರೋದು, ಇದಕ್ಕೆಲ್ಲದಕ್ಕೂ ಇವಾಗ ನಾವು ಹೊಸ ಟ್ರೀಟ್ಮೆಂಟ್ಗಳು ಶುರು ಮಾಡಿದ್ದೀವಿ. ಮೊನ್ನೆ ದಿನ ಒಂದು ಪೇಷಂಟ್ ಮಲೇಷ್ಯಾಯಿಂದ, ಅವ್ರಿಗೆ 38 ವರ್ಷದ ಮನುಷ್ಯ, 21 ವರ್ಷದಿಂದ ದಿನಕ್ಕೆ ಕನಿಷ್ಠ ಪಕ್ಷ 15ರಿಂದ 20 ಸಲ ಮೋಷನ್ ಆಗ್ತಾ ಇರೋದು. ಆಮೇಲೆ ಅದ್ರ ಜೊತೆ ಬ್ಲಡ್ ಬೀಳ್ತಾ ಇರೋದು. ಅದಕ್ಕೆ ಅಲ್ಲಿ ಒಂದು 100 ಸಲ ಕೊಲೊನೋಸ್ಕೋಪಿ ಆಗಿದೆಯಂತೆ. ಆಮೇಲೆ MR ಫಿಸ್ಟುಲೋಗ್ರಾಮು, MR ಡೆಫಿಕೋಗ್ರಫಿ, ಏನೇನಾಗ ಇದೆಯೋ ಎಲ್ಲ ಮಾಡಿದ್ದಾರೆ. ಮಲೇಷ್ಯಲ್ಲೂ ಒಳ್ಳೆ ಫೆಸಿಲಿಟೀಸ್ ಇದೆ. ಯೂನಿವರ್ಸಿಟಿ ಹಾಸ್ಪಿಟ್ಲಲ್ಲಿ ಇನ್ವೆಸ್ಟಿಗೇಟ್ ಮಾಡಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆಮೇಲೆ 2 ದೊಡ್ಡ ಆಪ್ರೇಷನ್ ಮಾಡಿದೆ. ರೆಕ್ಟಮು ಕರಳನ್ನೇ ತೆಗೆದುಬಿಟ್ಟು ಮತ್ತೆ ಅಂಟಿಸಿದ್ದಾರೆ, ಅದರಿಂದ ಸಾಲ್ವ್ ಆಗುತ್ತೇನೋ ಅಂತ. ಆ ಥರ 2-3 ದೊಡ್ಡ ಆಪ್ರೇಷನ್ಗಳು ಮಾಡಿ ಅವಾಗೇನೂ ಉಪಯೋಗ ಆಗಿಲ್ಲ. ಅಂದರೆ ಅವ್ರು ತುಂಬ ಡಿಪ್ರೆಷನ್ಲಿದ್ದು ನಂಗೆ ಏನು ಮಾಡಬೇಕು ಅಂತ. ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಇದನ್ನು ನೋಡಿ ಹುಡುಕೊಂಡು ಇಲ್ಲಿ ಬಂದಿದ್ದಾರೆ. ಬಂದಮೇಲೆ ಇವಾಗ ಏನು ಮಾಡಬೇಕು, ಎಲ್ಲ ಆಪ್ರೇಷನ್ಸ್ ಆಗಿದೆ, ಏನು ಮಾಡಬೇಕು ನನಗೂ ಗೊತ್ತಾಗಲಿಲ್ಲ. ನಾನು ಹೇಳಿದೆ, ನೀನು ನನ್ನ ನಂಬಿಕೊಂಡು ಅಲ್ಲಿಂದ ಸುಮ್ಮನೆ ಬಂದುಬಿಟ್ಟಿದೆ, ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಲ್ಲ, ಡೈರೆಕ್ಟಾಗಿ ಬಂದುಬಿಟ್ಟಿದ್ದಾರೆ. ಸರಿ, ನಿಮಗೆ ನಾನು ಏನೋ ಒಂದು ವ್ಯವಸ್ಥೆ ಮಾಡೇ ಕೊಡ್ತೀನಿ, ಇಂಪ್ರೂವ್ ಆಗೋ ಥರ ಟ್ರೈ ಮಾಡ್ತೀನಿ, ನೀವು ಸ್ವಲ್ಪ ದಿವಸ ಇರಬೇಕು, ಒಂದು 10-15 ದಿವಸ ಬೆಂಗಳೂರಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಾನು 1 ವರ್ಷ ಇರೋಕ್ಕೆ ರೆಡಿಯಾಗಿ ಬಂದಿದ್ದೀನಿ ಅಂತ. ಸರಿ ಅಂದ್ಬಿಟ್ಟು ಅವರೆಲ್ಲ ಎಕ್ಸಾಮಿನ್ ಮಾಡಿ ನನಗೆ ಕೆಲವು ಪಾಯಿಂಟ್ಗಳು ಗೊತ್ತಾಯಿತು, ಚಿಕ್ಕ ಪುಟ್ಟದ್ದು. ಅಲ್ಲಿ ಸ್ವಲ್ಪ ರಿಲೀಸ್ ಆಗ್ತಾ ಇರಲಿಲ್ಲ, ಎಲ್ಲೋ ಆ್ಯಂಗಲ್ ಸರಿ ಇರಲಿಲ್ಲ. ಅದನ್ನೆಲ್ಲ ನಾನು ಸಿಂಪಲ್ ಐಡಿಯಾಗಳಿಂದ ಒಂದು ಪ್ರೊಸೀಜರ್ಗೆ ಸರಿ ಮಾಡಿದೆ ಆ್ಯಂಗಲ್ ಎಲ್ಲ. ಅದಲ್ದಿರ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳೆಲ್ಲ ಇತ್ತು. ಅದೇ ಮೈಗ್ರೇನು, ಹಾರ್ಟಿನ ಪ್ರಾಬ್ಲಮ್ಮು, ಎಲ್ಲ ಸೈಕೋಸೊಮ್ಯಾಟಿಕ್ ಅಂತ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿದ್ದ. ಸೊ ಅದಕ್ಕೋಸ್ಕರ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಅಂತ, ಅಲ್ಲಿ ಒಂದು ನ್ಯೂಟ್ರಿಷನಿಸ್ಟು ಇವ್ರಿಗೆ ಫುಡ್ ಯಾವುದು ಸೂಟ್ ಆಗುತ್ತೆ ಅದ್ರ ಪ್ರಕಾರ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಕೊಡೋದು. ಇವತ್ತು ತಿನ್ನು ನೋಡೋಣ, ನಾಳೆ ಮೋಷನ್ ಕಡಿಮೆ ಆಗುತ್ತಾ, ಇಂಪ್ರೂವ್ ಆಗುತ್ತಾ, ಹಾಗೆ ಮಾಡಿ ನ್ಯೂಟ್ರಿಷನ್ದು. ಆಮೇಲೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಎಲ್ಲ ಫುಲ್ ಪಂಚಕರ್ಮ ಟ್ರೀಟ್ಮೆಂಟ್ ಕೊಟ್ಟು ಇದೆಲ್ಲ ಬಾಡಿ ಎಲ್ಲ ಕೂಲ್ ಆಗೋ ಥರ. ಅದಲ್ದಿರ ನಾನು ಮೆಡಿಟೇಷನ್ ಹೇಳಿಕೊಟ್ಟೆ ಅವ್ರಿಗೆ, ಧ್ಯಾನ ಮಾಡೋದು, ಆಮೇಲೆ ಪ್ರಾಣಾಯಾಮ ಮಾಡೋದು. ಈ ಥರ ಅವ್ರಿಗೆ ಆಸ್ತಮಾ ಬೇರೆ ಇದೆ, ಈಸ್ ಆನ್ ವೆರಿ ಕಾಸ್ಟ್ಲಿ ಟ್ರೀಟ್ಮೆಂಟ್ ಫಾರ್ ಆಸ್ತಮಾ. ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡೋ ಥರ ಒಂದು 15 ದಿವಸದಿಂದ ಇಲ್ಲಿ ಇಟ್ಕೊಂಡು ಇವಾಗ ಕಂಪ್ಲೀಟಾಗಿ ರಿಲೀಫ್ ಆಗಿ ನಾಳೆ ಅವರು ಊರಿಗೆ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಭಗವಂತ ನಮಗೆ ಏನೋ ಒಂದು ಐಡಿಯಾ ಕೊಟ್ಟು, ಈ ಥರ ತುಂಬ ಒದ್ದಾಡ್ತಾ ಇರೋ ಪೇಷಂಟು, ಎಲ್ಲೂ ಟ್ರೀಟ್ಮೆಂಟ್ ಸಿಗದೇ ಇರೋಂಥ ಅವ್ರು ಬಂದು ನಮ್ಮ ಹತ್ರ ತೊಗೊತಾ ಇರೋದು ನಮ್ಮ ಅದೃಷ್ಟ. ಭಗವಂತನಿಗೆ ನಾನು ಈ ಥರದ್ದು ಎಲ್ರಿಗೂ ಒಳ್ಳೆ ರಿಲೀಫ್ ಕೊಡೋ ಶಕ್ತಿ ನಮ್ಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೆ. My name is Muhammad Izwan Hafiz bin Muhammad Rashad. I'm from Malaysia. Now I'm 36 years old. So I'm one of SRUS, chronic solitary rectal ulcer syndrome patient, and I'm sick from 2004 until now, 21 years.
I'm struggle for my SRUS chronic. So I do all the treatment in Malaysia, and last month first I come to Bangalore to see the Dr. Raja Shekhar and get the consultation and treatment. So now I'm better in my life, because before that every day I have a bleeding in my stool for 21 years. So after I get the 2 months here to get the treatment from Dr. Raja Shekhar in Shiraz Global Hospital, my sick is better than before. So I'm very happy, and uh, thanks to Dr. Raja Shekhar and all the staff and the sister in the Shiraz Global Hospital, very kind to me, support me, and give me the consultation and the best treatment for my SRUS chronic. Uh, uh, from Malaysia, I come here alone. Come alone for 2 months. I come, and I will suggest you all to come to this Shiraz Global Hospital, and the best doctor, I think Dr. Raja Shekhar can help to solve the problem. Another time, we must trust ourselves to solve this problem.